ಧನ್ಯವಾದಗಳು. ಆಮೇಲೆ ಇಲ್ಲಿ ನಮಗೆಲ್ಲರಿಗೂ ಸೇರಿ ಅಂತ ಮೇಡಮ್ಗೆ ನಾವೆಲ್ಲರೂ ಋಣಿಯಾಗಿರಬೇಕು. ಅವರಿಂದ ನಾವೆಲ್ಲ ಇಲ್ಲಿ ಸೇರಿರೋದು, ಅವರಿಂದ ನಾವೆಲ್ಲ ಇಲ್ಲಿ ಫ್ರೆಂಡ್ಸ್ ಆಗಿರೋದು. ನನಗೆ ಫಸ್ಟ್ ಯೋಗ ಕ್ಲಾಸ್ ಸೇರಿದಾಗ ಫ್ರೆಂಡ್ ಆಗಿರೋದು ನೀತು. ಫಸ್ಟ್ ಬಂದ ತಕ್ಷಣ ನೀತು ಫ್ರೆಂಡ್ ಆದರು. ಆವಾಗಿಂದ ಇಲ್ಲಿವರೆಗೂ ಜರ್ನಿ ಹೇಗಿದೆ ಅಂದರೆ ಶಿ ಈಸ್ ವೆರಿ ಬ್ಯೂಟಿಫುಲ್ ಲೇಡಿ ಆ್ಯಂಡ್ ಆಲ್ಸೋ ಲವೇಬಲ್ ಲೇಡಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆವಾಗಿಂದ ಯಾರಿಗೂ ಏನಾದರೂ ಹೆಲ್ಪ್ ಬೇಕು ಅಂದರೆ ತಕ್ಷಣ ಒಂದು ಏನಾದರೂ ಹೇಳಿದರೆ ಮೊದಲಿರ್ತಾರೆ ಅವರು. ಏನೋ ಇರಲಿ, ಯಾವಾಗಾದ್ರೂ ಇಲ್ಲಿ ಒಂದು ಫೋನ್ ಮಾಡಿದರೆ ಇಲ್ಲ ನೀತು ಹೀಗೆ ಹೀಗೆ ಅಂತಂದರೆ ಆಯಿತು ಬರ್ತೀನಿ. ಇವತ್ತು ಕೂಡ ನಾನು ಫೋನ್ ಮಾಡಿದ ತಕ್ಷಣ ನಾನು ಪಿಕ್ ಮಾಡಿ ಕರ್ಕೊಂಬಂದರು. ಆ್ಯಕ್ಚುಲಿ ದಟ್ ಆ ಥರ ಅವರು ಹೆಲ್ಪಿಂಗ್ ನೇಚರ್ ಇದೆ. ಆಮೇಲೆ ಅಡುಗೆ ಮಾಡೋದ್ರಲ್ಲೂ ಅಷ್ಟೇ ವೆರೈಟಿ ಅಡುಗೆ ಮಾಡ್ತಾರೆ. 2 ಮುದ್ದಾದ ಮಕ್ಕಳಿದೆ ಅವ್ರಿಗೆ, ಹುಡುಗಿಯರು 2 ಚೆನ್ನಾಗಿದ್ದಾರೆ. ಅಂದರೆ ಅವ್ರು ಚೆನ್ನಾಗಿ ತಾಯಿಯಾಗಿ ಅವ್ರಿಗೂ ಅವರು ಚೆನ್ನಾಗಿ ಬೆಳೆಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅಡುಗೆ ವಿಷಯದಲ್ಲಿ ಬಂದರೂ ಅಷ್ಟೇ ಎಲ್ಲ ರುಚಿಯಾಗಿ ಮಾಡ್ತಾರೆ. ಹಲಸಿನ ಹಣ್ಣಿಂದ ಮಾಡ್ಕೊಂಬಂದಿರ್ತಾರೆ. ಎಲೆಕೋಸು ಒಬ್ಬರಿಗಿಲ್ಲ ಅನ್ನಲ್ಲ, ಎಲ್ಲರಿಗೂ ತಂದಿರ್ತಾರೆ. ಇವ್ರಿಗಿಲ್ಲ ಅನ್ನೋ ಥರ ಇಲ್ಲ, ಆ ಥರ ಇರ್ತಾರೆ. ಮನೆಗೆ ಹೋದರೂ ಅಷ್ಟೇ, ಯಾವಾಗೇ ಹೋಗಲಿ ಏನೇ ಇರಲಿ ಏನು ಬೇಕು ಎಲ್ಲ ಮಾಡಿಕೊಡ್ತಾರೆ. ಆ ಥರ ಫ್ರೆಂಡು. ಆ್ಯಕ್ಚುಲಿ ಮದುವೆ ಆದಮೇಲೆ ನಮ್ಗೆ ಈ ಥರ ಫ್ರೆಂಡ್ಸ್ ಸಿಗೋದು ಕಷ್ಟ. ಚಿಕ್ಕಂದಿಂದ ಸಿಗ್ತಾರಲ್ಲ ಅದು ಬೇರೆ ಇರುತ್ತೆ. ಬಟ್ ಈ ಥರ ಸಿಗೋದು ನಮಗೆ ತುಂಬ ಕಷ್ಟ. ಯಾವಾಗಿದ್ರೂ ಏನೇ ಹೆಲ್ಪ್ ಬೇಕಂದ್ರೆ ಹೆಲ್ಪಿಗೆ ಬರ್ತಾರೆ. ಆಮೇಲೆ ಯೋಗದಲ್ಲೂ ಹೇಳಬೇಕು ಅಂದರೆ ಒಂದು ಈ ಆಸನ ಬರಲ್ಲ ಅಂತಿಲ್ಲ, ಎಲ್ಲ ಆಸನ ಬರುತ್ತೆ. ಇವರಿಂದ ನಾವು ಕಲ್ತ್ಕೊಂಡಿದ್ವಿ. ಸೆಕೆಂಡ್ ಗುರು ನಮಗೆ ಆ್ಯಕ್ಚುಲಿ ಮೇಡಮ್ ಇಲ್ಲ ಅಂದರೆ ಇವರೇ ಮಾಡಿಸ್ತಾರೆ. ಅಲ್ಲ ಇರೋದಲ್ವಾ, ಮೇಡಮ್ ಇಲ್ಲ ಅಂದರೆ ಇವರೇ ಮಾಡಿಸ್ತಾರೆ. ಒಂದು ಮಿಸ್ ಮಾಡಲ್ಲ. ಮೇಡಮ್ ಹೆಂಗೆ ಹೇಳ್ತಾರೆ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಮೇಡಮ್ ಹೆಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ. ನಮ್ಗೆ ನೆನಪಿರಲ್ಲ ಈ ಆಸನ ಅಂತ. ಬಟ್ ಇವೆಲ್ಲ ನೆನ್ಪಿಟ್ಕೊಂಡಿರ್ತಾರೆ. ಒಂದೇ ಮೇಡಮ್ ಹೆಂಗೆ ಮಾಡಿಸ್ತಾರಲ್ಲ ಅದೇ ಥರ ಮಾಡಿಸ್ಕೊಂಡು ಬರ್ತಾರೆ. ಒಂದಿನ ಮಿಸ್ ಮಾಡಲ್ಲ. ನಮಗೂ ಹೇಳ್ತಾರೆ ಯಾಕೆ ಸ್ವಲ್ಪ ದಿನ ಬರಲಿಲ್ಲ ಅಂದರೆ ಯಾಕೆ ಬಂದಿಲ್ಲ, ಬನ್ನಿ ಮಾಡಿ ನಮ್ಗೆ ಇನ್ಸ್ಪಿರೇಷನ್ ಕೊಡ್ತಾರೆ. ಯಾವಾಗಲೂ ಅಷ್ಟೇ. ಆಮೇಲೆ ಮೊನ್ನೆ ಮೇಡಮ್ ಊರಿಗೆ ಹೋಗಿದ್ರು, ಇವರೇ ಮಾಡಿಸಿದ್ರು. ಒಂದಿನ ತಪ್ಪಿಸಿಲ್ಲ. ಇನ್ನು ನಾವು ತಪ್ಪಿಸಿದ್ವಿ, ಅವ್ರು ತಪ್ಪಿಸಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲ್ಲ ಮಾಡಿಸ್ತಾರೆ ಆ ಥರ. ಆಮೇಲೆ ಸ್ಟಾರ್ಟಿಂಗ್ ಬಂದಾಗ್ಲೂ ಅಷ್ಟೇ ಸ್ವಲ್ಪ ಹೊತ್ತು ಇದ್ಬಿಟ್ಟು ಎಕ್ಸ್ಟ್ರಾ ಎಕ್ಸಸೈಸ್ ಮಾಡಿ ಹೋಗೋದು. ನಮಗೂ ಮಾಡಿ ನಂದಿನಿ ಯಾಕೆ ಮಾಡಲ್ಲ ನೀವು, ಮಾಡಬೇಕು ನಮ್ಗೆ ಒಳ್ಳೇದಕ್ಕಲ್ವಾ ಅಂತ ಹೇಳ್ಬಿಟ್ಟು ತುಂಬ ಇನ್ಸ್ಪಿರೇಷನ್ ನಮಗೆಲ್ಲ. ಸಂಧ್ಯಾನೂ ಅಷ್ಟೇ, ನಮಗೆಲ್ಲರಿಗೂ ತುಂಬ ಇನ್ಸ್ಪಿರೇಷನ್. ಇವರಿಂದ ನಾವು ಯೋಗ ಮಾಡಬೇಕು, ಒಂದಿನೂ ಬಿಡಬಾರ್ದು ಅಂತ ನಮ್ಮ ಮೈಂಡಲ್ಲಿ ಇತ್ತು.